FIR ದಾಖಲಾಗಿರುವಂಥದ್ದಕ್ಕೂ ಮೂಡ ಕೇಸಲ್ಲಿ ಸಿದ್ದರಾಮಯ್ಯನ ಮೇಲೆ FIR ಆಗಿರುವಂಥದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಮತ್ತು ಕೇಂದ್ರ ಅರ್ಥ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಕರ್ನಾಟಕದಲ್ಲಿ FIR ದಾಖಲೆ ಮಾಡಿರೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟ್ ಮಾಡಿದ್ದಾರೆ. ನನ್ನ FIR ಮಾತಾ ಕೇಳ್ತೀರಾ? ಅವರಲ್ಲಿ FIR ಆಗಿದೆ, ರಾಜೀನಾಮೆ ಯಾಕೆ ಕೊಡಲ್ಲ ಅಂತ. ನಿಮ್ಮ FIRಗೂ ಅವ್ರ FIRಗೂ ಅಜಗಜಾಂತರ ವ್ಯತ್ಯಾಸ. ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ ಇದ್ದಂಗೆ. ನಿಮ್ಮ ಮೇಲೆ ಆಗಿರೋದು ಸ್ವಜನ ಪಕ್ಷಪಾತ. ನೀವು ಅಷ್ಟು ಸೈಟ್ಗಳನ್ನು ನೀವು ಹೇಳೋ ಪ್ರಕಾರ 64 ಕೋಟಿ ರೂಪಾಯಿ ಬೆಲೆ ಬಾಳೋದು ನಿಮ್ಮ ಸ್ವಂತಕ್ಕೋಸ್ಕರ ನಿಮ್ಮ ಮನೆಗೆ ಹೆಸರಿಗೆ ಜಮೀನನ್ನು ತಗೊಂಡಿದ್ದೀರ, ಕಬಳಿಕೆ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಕುಟುಂಬಕ್ಕೆ ಏನು ತಗೊಂಡಿಲ್ಲಲ್ಲ, ಅದು ಪಾರ್ಟಿಗೆ ಬಂದಿರೋದು. ಅದು ನಿಮ್ಮ ಪಾರ್ಟಿಗೂ ಬಂದೈತಲ್ಲ. ನಿಮ್ಮ ಪಾರ್ಟಿಗೂ 1240 ಕೋಟಿಗೂ ಹೆಚ್ಚು ಹಣ ನಿಮ್ಮ ಪಾರ್ಟಿಗೆ ಬಂದಿದೆ. ಹಾಗಾದ್ರೆ ನೀವು ವಾಪಸ್ ಕೊಟ್ಟಿದ್ರಾ? ಹಂಗೆ ಕೇಳಂಗಿದ್ರೆ ನೀವು ಫಸ್ಟು ಆ ಹಣನ ವಾಪಸ್ ಕೊಟ್ಬಿಡಿ. ನಿಮ್ಮ ಪಾರ್ಟ್ನರ್ ಪಾರ್ಟಿಗಳಿಗೆಲ್ಲನೂ ಕೂಡ ಬಂದಿದೆ. ತೃಣಮೂಲ ಕಾಂಗ್ರೆಸ್ಗೆ 1610 ಕೋಟಿ ಬಂದಿದೆ, DMKಗೆ 639 ಕೋಟಿ ಬಂದಿದೆ, ಶಿವಸೇನೆಗೆ 159 ಕೋಟಿಗೂ ಮೇಲ್ಪಟ್ಟು ಬಂದಿದೆ. ಅಂದರೆ ಹಣ ತಗೊಳೋದು, ನೀವು ಹಣನೂ ತಗೊಳೋದು, ಆಪಾದನೆನೂ ಮಾಡೋದು. ನಿಮ್ಮ ಮೇಲೆ ಯಾಕೆ FIR ಇಲ್ಲ? ಹಣ ತಗೊಂಡವ್ರ ಮೇಲೆಲ್ಲ FIR ಆಗಬೇಕಲ್ಲಪ್ಪ. ಬೇಕೆ ಅವರಿಬ್ಬರೇನ, ನಡ್ಡಾ ಅವರೊಬ್ಬರೇನ ತಗೊಂಡಿರೋದು ಚುನಾವಣಾ ಬಾಂಡು? ನೀವು ತಗೊಂಡಿದ್ದೀರಲ್ಲ, ನಿಮ್ಮ FIR ಎಲ್ಲ ಇದರಲ್ಲೇ ಅರ್ಥ ಆಗ್ತಾ ಇದೆ. ಕೇಸ್ ಹಾಕಿರೋರು ನೀವು ಹೇಳಿ ಹಾಕ್ಸಿರೋದು ಅಂತದ, ಕೇಸ ಹಾಕಿದಂಥ ವ್ಯಕ್ತಿ ನೀವು ಹೇಳಿ ಹಾಕಿರೋದು ಅಂತ ಸ್ಪಷ್ಟವಾಗಿ ಕಾಣ್ತದೆ. ಈಗಾಗಲೇ ಚುನಾವಣಾ ಬಾಂಡ್ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆಗಿ ಚುನಾವಣಾ ಬಾಂಡ್ಗಳನ್ನು ರದ್ದು ಮಾಡಿದ್ದಾರೆ. ಚರ್ಚೆಯಾಗಿ ರದ್ದು ಮಾಡಿದ್ದಾರೆ. ಒಂದು ಸರಿ ಸುಪ್ರೀಂ ಕೋರ್ಟ್ ಮೇಲೆ ಆಗಿ ತನಿಖೆ ಆದಮೇಲೆ ಇಲ್ಲಿ ಅವರು ಯಾರೋ ಒಬ್ಬರು ಹೋಗಿ FIR ಮಾಡಿರೋವಂಥದ್ದು ಎಷ್ಟು ಅರ್ಥ ಇದೆ ಅನ್ನೋದನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವ್ರು ಯಾರು ವ್ಯಕ್ತಿ ಕೇಸ್ ಹಾಕಿದಾನೋ ಅದೊಂಥರ ರಾಜಕೀಯ ಪ್ರೇರಿತ ಅಂತ ಅನಿಸ್ತದೆ ಅಷ್ಟೇ. ಸರ್, ಈಗ ಮುಂದೆ ಯಾವ ಥರ ಇದನ್ನ ಕೌಂಟರ್ ಮಾಡ್ತೀರಿ ಸರ್? ಯಾಕೆಂತ ಹೇಳಿದ್ರೆ ಒಂದು ಕಡೆ ಕೇಂದ್ರದ ವಿತ್ತ ಸಚಿವರು, ಇನ್ನೊಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಅವರಿಬ್ಬರ ಮೇಲೂ FIR ಆಗಿರುವಂಥದ್ದನ್ನ ನೀವು ಎದುರಿಸಬೇಕು ಬಿಜೆಪಿ. ಜೊತೆಗೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಈ FIR ಕೂಡ ದಾಖಲಾಗಿರುವಂಥದ್ದು, ಇದನ್ನ ಯಾವ ರೀತಿ ಕೌಂಟರ್ ಮಾಡ್ತೀರಿ? ಪ್ರಶ್ನೆನೇ ಇಲ್ಲ, ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಚರ್ಚೆಯಾಗಿ ಮುಗಿದೋಗಿರೋ ಕತೆ ಅದು. ಈಗ ಮತ್ತೆ ಚರ್ಚೆ ಮಾಡೋ ಪ್ರಶ್ನೆ ಬರಲ್ಲ. ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನಮ್ಮ ನಾಯಕರುಗಳು ತಗೊತಾರೆ. ನೀವು ನಿಮ್ಮ ಸ್ವಂತ ಬೆನಿಫಿಟ್ಗೋಸ್ಕರ ಸರ್ಕಾರಿ ದುರ್ಬಳಕೆಯನ್ನು ಮಾಡ್ಕೊಂಡಿರೋದಕ್ಕೂ ಇದಕ್ಕೂ ಎಲ್ಲಿನ ಸಂಬಂಧ? ಇದು ಯಾವ ರೀತಿ ಸಂಬಂಧ ಬರ್ತೈತೆ? ಅದಕ್ಕೂ ಸಂಬಂಧ ಎಲ್ಲಿ ಬರ್ತೈತೆ? ಇದಕ್ಕೆ ಸಂಬಂಧನೇ ಇಲ್ಲಲ್ಲ. ಅದನ್ನು ಕೋರ್ಟಲ್ಲಿ ಹೇಳ್ತಾರೆ. ಕೋರ್ಟಲ್ಲಿ ಇದಕ್ಕೂ ನಮಗೇನು ಸಂಬಂಧ ಇಲ್ಲ, ಇದು ಕ್ಯಾಬಿನೆಟ್ಟಲ್ಲಿ ಆದಂಥ ತೀರ್ಮಾನ. ಇದೆಲ್ಲ ಆಗಬೇಕಾದ್ರೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗಿರುತ್ತೆ. ಕ್ಯಾಬಿನೆಟ್ ಚರ್ಚೆ ಆಗಿ ಸರ್ಕಾರದ ಆದೇಶಗಳು ಹೊರಟಿರ್ತವೆ. ಈಗ ಸಿದ್ದರಾಮಯ್ಯನವ್ರ ಕೇಸ್ ಏನಾನ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿತ್ತಾ? ಕ್ಯಾಬಿನೆಟ್ ಆದೇಶ ಆಗಿದೆಯಾ? ಏನೂ ಇಲ್ಲ. ಈ ಚುನಾವಣಾ ಬಾಂಡ್ ಬಗ್ಗೆನೇ ಇದು ಜಗಜ್ಜಾಹಿರತ, ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿರೋವಂಥದ್ದು. ಈ ಥರದ ಫೆಸಿಲಿಟಿ ಇದೆ, ಇನ್ಮೇಲೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಉಪಯೋಗ ಮಾಡ್ಕೊಬೋದು ಅಂತೇಳಿ ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಇಲ್ಲೇ ನಾನು ಸಿದ್ದರಾಮಯ್ಯಂದೇನ ನಾನು 14 ಸೈಟ್ ತಗೊಳ್ತಾ ಇದ್ದೀನಿ ಅಂತ ಸರ್ಕಾರದ ಆದೇಶ ಹೊರಡಿಸಿದ್ದಾರೆ? ಏನೂ ಇಲ್ಲ. ಸುಮ್ಮನೆ ಎಲ್ಲಿಂದೆಲ್ಲೋ ತಪ್ಪಿಸ್ಕೊಳಕ್ಕೋಸ್ಕರ ಈಗ CBIನ ಎಂಟ್ರಿ ಇಲ್ಲ ಅಂದ್ರಿ, ಹಿಂದೆ ಲೋಕಾಯುಕ್ತನ ಮುಚ್ಚಾಕ್ಬಿಟ್ರಿ. ಯಾವ್ಯಾವ ಸಂದರ್ಭದಲ್ಲಿ ಈ ನಿಮ್ಗೆ ಮೇಲೆ ತನಿಖೆ ಬರ್ತೈತೋ ಕಾಂಗ್ರೆಸ್ ಅವ್ರ ಮೇಲೆ, ಆಗ ಲೋಕಾಯುಕ್ತ ಮುಚ್ಚಾಕೋದು, ಈಗ CBI ಮುಚ್ಚಾಕೋದು. ಅಂದರೆ ಎಸ್ಕೇಪ್ ಆಗಬೇಕಷ್ಟೇ. ಕಾಂಗ್ರೆಸ್ ಅವ್ರನ್ನೆಲ್ಲ ಎಸ್ಕೇಪ್ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇಡೀ ದೇಶದಲ್ಲಿ ಇರೋರೆಲ್ಲರೂ ಕೂಡ ನಮ್ಮ ಮೇಲೆ ಹೇಳ್ತಾಯಿದ್ರು ಎಲ್ಲ ಬೇಲಲ್ಲವ್ರೆ ಅಂತ. ಇಡೀ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಅವರು ಬೇಲಲ್ಲವ್ರೆ, ಜೈಲಲ್ಲವ್ರೆ. ಅದರಿಂದ BJP ಮೇಲೆ ಆ ಥರ 10 ವರ್ಷದ ಆಡಳಿತದಲ್ಲಿ ನರೇಂದ್ರ ಮೋದಿದು ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ. ನರೇಂದ್ರ ಮೋದಿ ನಿಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ
ಎಲ್ಲ ಹಗರಣಗಳು, ಭೂಮಿ ಮೇಲೆ ಭೂಮಿ ಒಳಗಡೆ 2G 3G ಏನೇನಿದೆಯೋ ಹಗರಣಗಳು, ಹೆಲಿಕಾಪ್ಟ್ರು ಎಲ್ಲ ನುಂಗಿ ನೀರು ಕುಡ್ದಿದ್ದೀರ. ಅದರಿಂದ ನೀವು ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ ಇವರಿಗೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.